ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪಾಕೆಟ್ ವೆಲ್ಟ್ ಮಿಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ನಾವು ACS ಪಾಕೆಟ್ ವೆಲ್ಟ್ ಮಿಷಿನ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಪಾಕೆಟ್ ವೆಲ್ಟ್ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತೇಳಿ. ತುಂಬ ದಿವಸದಿಂದ ಕೇಳ್ತಾ ಇದ್ರಿ. ನಾನು ಅವ್ರ ಮುಂಚೆಯಿಂದ ಹೇಳ್ತಾ ಬಂದಿದ್ದೆ ಸ್ವಲ್ಪ ನನಗೆ ಸಮಯ ಕೊಡಿ ಅಂತೇಳಿ. ಸೊ ಆ ಒಂದು ಸಮಯ ಈಗ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಫಸ್ಟು ಪಾರ್ಟ್ 1 ಪಾರ್ಟ್ 2 ಥರ ನಾನು ಮಾಡ್ತೀನಿ ಸ್ನೇಹಿತರೆ. ಏನಕ್ಕೆ ಅಂದರೆ ಇದರಲ್ಲಿ ನಾನು ಮೆಕ್ಯಾನಿಕಲ್ ಬೇಸ್ ಕಂಪ್ಲೀಟ್ ಏನೇನಿದೆಯೋ ಅದೆಲ್ಲ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಸಿಂಗಲ್ ಬೋನು, ಡಬಲ್ ಬೋನ್ ಇರೋದನ್ನ ಸಿಂಗಲ್ ಬೋನ್ ಮಾಡಿ ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಅದರ ಸೆಟ್ಟಿಂಗ್ ಏನೇನಿರುತ್ತೆ, ಯಾವ ಕಾಂಪೊನೆಂಟ್ಸ್ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದಾರೆ ಫಾಲೋ ಮಾಡೋದನ್ನ ಮರಿಬೇಡಿ. ಇನ್ನು ನಾವು ವಿಡಿಯೋದ ಬಗ್ಗೆ ನೋಡೋದಾದರೆ ಇವಾಗ ನಾವು ಇದು ಡಬಲ್ ಬೋನ್ ಇದೆ, ಇದನ್ನು ಸಿಂಗಲ್ ಬೋನ್ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇರಿ. ಆಲ್ರೆಡಿ ಈ ಕ್ಲಿಪ್ ನೋಡ್ತಾ ಇದ್ದೀರಿ ನೀವು. ಏನಿಲ್ಲ, ಫ್ರಂಟಲ್ಲೂ ಒಂದು ಸ್ಕ್ರೂ, ಬ್ಯಾಕಲ್ಲೂ ಒಂದು ಸ್ಕ್ರೂ ಇರುತ್ತೆ. ಆ ಬಲ್ಟ್ನ ಲೂಸ್ ಮಾಡಿ ಆ ಕ್ಲಾಂಪ್ನ ಆಚೆ ಹೇಳಿದ್ರೆ ಬಂದ್ಬಿಡುತ್ತೆ ಈಸಿಯಾಗಿ. ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಸ್ನೇಹಿತರೆ. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ಇದು ಈಗ ಅಲ್ಲಿ ನಿಮಗೆ ಸ್ಕ್ರೂಸ್ ಕಾಣಿಸ್ತಿದೆ ನೋಡಿ, ಕಂಪ್ಲೀಟ್ ಸೆಂಟ್ರಲ್ಲಿ ಸ್ಕ್ರೂಸ್ ಇದೆ. ಸೊ ಆಲ್ರೆಡಿ ನಾನು ಡಬಲ್ ಬೋನ್ ಪ್ಲೇಟ್ನ ತೆಗೆದಿದ್ದೀನಿ, ಸಿಂಗಲ್ ಬೋನ್ ಪ್ಲೇಟ್ ಹಾಕಿದ್ದೀನಿ ಈಗ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಡಿಫ್ರೆನ್ಸ್ ಅದು ಹೇಗಿರುತ್ತೆ ಅಂತ. ಸಿಂಗಲ್ ಬೋನ್ ಏನಿಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಎಷ್ಟು 12 mm ಕಿಟ್ಟಿದ್ರೆ 12 mm ಅಂದರೆ ಇದು 11 mm ಇರುತ್ತೆ. ಸೊ ಡಬಲ್ ಬೋನ್ ಅಂದರೆ ಎರಡು ಸೈಡ್ ಡಿವೈಡ್ ಆಗಿರುತ್ತೆ. ನಾನು ಎರಡು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಆರಾಮಾಗಿ ಮಾಡ್ಕೊಬೋದು. ತುಂಬ ಜನ ಕೇಳ್ತಾ ಇದ್ದಾರಲ್ಲ, ಅವ್ರು ನಿಮಗೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಗೊತ್ತಿಲ್ಲದಿದ್ದವ್ರಿಗೂ ಈ ಒಂದು ನೀವು ಕೇಳ್ತಿದ್ರಲ್ಲ ಇದನ್ನು ನೀವು ನೋಡ್ಕೊಳ್ಳಿ, ನೀವು ಇದೇ ರೀತಿ ಆರಾಮಾಗಿ ಮಾಡ್ಕೊಬೋದು. ಮತ್ತು ಅದೆಲ್ಲ ಆದಮೇಲೆ ಸುಮ್ಮನೆ ಅದು ಲಾಕಿಂಗ್ ಸಿಸ್ಟಮ್ ಲಾಕ್ ಮಾಡಿ ಆ 10 ಸೈಜ್ ಬೋಲ್ಟ್ ಏನು ಹೇಳಿದ್ರೆ ಮುಂದೆ ಒಂದು ಹಿಂದೆ ಒಂದು ಇರುತ್ತೆ, ಎರಡನ್ನೂ ಅದೇ ರೀತಿ ಟೈಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲಾಕ್ ಆಗುತ್ತೆ. ಅದೇನು ಆ ಕಡೆ ಈ ಕಡೆ ಹೋಗೋದಿಲ್ಲ. ಸೊ ಈ ಒಂದು ಪ್ರೊಸೆಸ್ ಇದು ನೋಡ್ಕೊಂಡ್ರಲ್ಲ. ನೆಕ್ಸ್ಟು ಇದನ್ನು ಮೆಕ್ಯಾನಿಕಲ್ಲಾಗಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಇಲ್ಲ ಅಂತೇಳಿ. ಸೊ ಇದೆಲ್ಲ ಆದಮೇಲೆ ಏರ್ನ ಆಫ್ ಮಾಡಿಕೊಂಡು ಆ ಬೋನ್ ಪ್ಲೇಟ್ನ ಕರೆಕ್ಟಾಗಿ ಸೆಂಟ್ರ್ ಕುಂಟಿಸ್ಕೊಂಡು ಆ ಲೋಡ್ರನ್ನ ಮುಂದೆ ಹೇಳ್ಕೊಂಡು ಚೆಕ್ ಮಾಡಿ. ನೋಡಿ, ನೀವು ನಾನು ಚೆಕ್ ಮಾಡ್ತಿದ್ದೀನಲ್ಲ ಅದೇ ಥರ. ಏನಕ್ಕೆ ಅಂದರೆ ಈ ಬೋನ್ ಪ್ಲೇಟ್ಗೂ ಈ ಲೋಡ್ರ್ ಅಂದರೆ ಈ ಕ್ಯಾರೇಜ್ ಕುತ್ಕೊಳುತ್ತಲ್ಲ ಪೀಸ್ ಫ್ಯಾಬ್ರಿಕ್ ಹೋಲ್ಡರು, ಅದಕ್ಕೂ 0.5 1 mm ಗ್ಯಾಪ್ ಇರಬೇಕು. ಆವಾಗ ನಿಮ್ಗೆ ಕರೆಕ್ಟಾಗಿ ಬೋನ್ ಕರೆಕ್ಟಾಗಿ ಲಾಕ್ ಆಗುತ್ತೆ. ಸೊ ಅದನ್ನ ಆ್ಯಸ್ ಪರ್ ಈ ವಿಡಿಯೋ ನಾನು ಏನು ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ ಇದೇ ರೀತಿ ಸೆಟ್ಟಿಂಗ್ ಮಾಡಿ. ಇದನ್ನು ಎಲ್ಲ ಅಡ್ಜಸ್ಟ್ ಮಾಡೋದು ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣುತ್ತಾ, 2 ಸ್ಕ್ರೂ ಇದೆ. ಲೆಫ್ಟ್ ಸೈಡ್ದು 2 ಸ್ಕ್ರೂ, ರೈಟ್ ಸೈಡ್ದು 2 ಸ್ಕ್ರೂ. ಸೇಮ್ ಆ ಒಂದು ಆಲಂಕಿ ಸ್ಕ್ರೂನ ಲೂಸ್ ಮಾಡಿಬಿಟ್ಟು ನಿಮಗೆ ಎಷ್ಟು MM ಡಿಫ್ರೆನ್ಸ್ ಇದೆ ಆ MMನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಷ್ಟೇ ತುಂಬ ಸಿಂಪಲ್ಲಾಗಿದೆ ಮೆಕ್ಯಾನಿಕಲ್ ಸ್ನೇಹಿತರೆ. ಮತ್ತು ಇದು ಅಷ್ಟೇ, ಇದು ಬೋನ್ ಕ್ಲೋಸಿಂಗ್ ಪ್ಲೇಟ್ ಅಡ್ಜಸ್ಟ್ಮೆಂಟು, ಇದು ಏರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ರೆಗ್ಯುಲೇಟರ್ ಕಂಟ್ರೋಲರಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಎಷ್ಟು ಸ್ಪೀಡಾಗಿ ಎಷ್ಟು ಬರಬೇಕು ಹೋಗಬೇಕು ಅನ್ನೋದು ಅದನ್ನ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ, ನಾನು ಕೈಯಲ್ಲಿ ಮೂಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆಯೂ ಅಷ್ಟೇ ಸೇಮ್ ಅದೇ ರೀತಿ ಎರಡೂ ಸೈಡ್ ಇರುತ್ತೆ. ಅದು ನಾನು ಆದಷ್ಟು, ಯಾಕಂದರೆ ಇದು ತುಂಬ ದೊಡ್ಡ ಮಿಷಿನ್ ಆಗಿರೋದ್ರಿಂದ ಆ ಕೆಲವೊಂದು ಏರಿಯಾದಲ್ಲಿ ನಾನು ಕ್ಯಾಮ್ರಾ ಹತ್ರಕ್ಕೆ ತೊಗೊಂಡೋಗಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಬೇರೆ ಕಾಂಪೊನೆಂಟ್ಗಳು ಅಡ್ಡ ಬರ್ತಾ ಇದ್ದರಿಂದ ನಾನು ನಿಮಗೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಇನ್ನೂ ಏನೇನು ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಸೊ ಇದೆಲ್ಲ ಆದಮೇಲೆ ಇದು ನೋಡಿ, ಇದಕ್ಕೊಂದು ಕಂಟ್ರೋಲರ್ ಸ್ವಿಚ್ಚು ಇರುತ್ತೆ. ಬಟ್ ಇದು ನಮ್ಮದು ಹಳೆ ಮಿಷಿನ್ ಆಗಿರೋದ್ರಿಂದ ಈ ಕಂಟ್ರೋಲ್ ಒಂದು ಸೈಡಲ್ಲಿದೆ, ಇನ್ನೊಂದು ಸೈಡಲ್ಲಿ ನಮ್ಮದು ಡಿಸ್ಕನೆಕ್ಟ್ ಮಾಡಿದ್ವಿ, ಯಾಕಂದರೆ ಅದು ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಇದು ನೋಡಿ, ಬೋನ್ ಪ್ಲೇಟ್ ಇವಾಗ ಏರೆಲ್ಲ ಆನ್ ಮಾಡಿದ್ಮೇಲೆ ಸೊ ಅದನ್ನ ಜಸ್ಟ್ ನಿಮಗೆ ಟಾಪ್ಗೆ ಹೋಗುತ್ತೆ. ಮಿಷಿನ್ ಆನ್ ಮಾಡಿ ಒಂದ್ಸಲ ನಿಮಗೆ ಇದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ, ಅದು ಮೂಮೆಂಟ್ ಯಾವ ರೀತಿ ಬರುತ್ತೆ ಅಂತೇಳಿ. ಯಾಕಂದರೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಇದು ಬಂದು ಏನಂದರೆ ಆ ಸಿಲಿಂಡರ್ ಬ್ಯಾಕ್ ಸೈಡ್ ನಾವು ಕ್ಯಾರೇಜ್ ಲೋಡ್ರ್ ಅಡ್ಜಸ್ಟ್ ಮಾಡಿದ್ಮೇಲೆ ಇದು ನೋಡಿ ಎಕ್ಸಾಕ್ಟ್ ಇಲ್ಲಿ ಸೆಂಟ್ರಲ್ಲಿದೆ. ಸೊ ಇದೇ ರೀತಿ ಬರಬೇಕು. 0.1 mm ಆ ಕಡೆ ಈ ಕಡೆ 0.5 ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಆ ತಲೆ ಕೆಡಿಸ್ಕೊಂಬೇಡಿ. ಅದು ಅಡ್ಜಸ್ಟ್ ಮಾಡೋದು ಇಲ್ಲಿ ಮೇಲೆಗಡೆ ಅಲಂಕಿಸ್ಕೊಂಡು ನೋಡಿದ್ರಲ್ಲ ಅದು. ಇದು ಅಷ್ಟೇ, ಏನಕ್ಕೆ ಇದು ಲೋಡ್ರದ್ದು ಆ ಕಡೆ ಕುತ್ಕೊಬೇಕಾದ್ರೆ ಅಪ್ಪು ಡೌನ್ ಆಗಬೇಕಾದ್ರೆ ಇದು ಸಪೋರ್ಟ್ ಮಾಡುತ್ತೆ ಈ ಸಿಲಿಂಡ್ರು. ಇದು ಅಷ್ಟೇ ಎಕ್ಸಾಕ್ಟ್ ಸೆಂಟ್ರಲ್ಲಿದೆ. ಇದು ಸೇಮ್ ಲೆಫ್ಟ್ ಟು ರೈಟ್ ಅದೇ ರೀತಿ ಇರುತ್ತೆ, ಅದು ಏನು ಚೇಂಜಸ್ ಇರೋದಿಲ್ಲ. ನೀವು ಸೆಟ್ ಮಾಡಿದಾಗ ಅದೊಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಯಾಕಂದ್ರೆ ಆಗಲೆಲ್ಲ ಚೇಂಜ್ ಆಗಲ್ಲ, ಯಾಕಂದ್ರೆ ನಿಮಗೆ ಏನಂತ ಡಿಫ್ರೆನ್ಸ್ ಬರೋಲ್ಲ. ಅದಕ್ಕೂ ಜಸ್ಟ್ ಸಿಂಗಲ್ ಬೋನ್ಗೂ ಡಬಲ್ ಬೋನ್ಗೂ ಒಂದು 5 mm ಡಿಫ್ರೆನ್ಸ್ ಬರುತ್ತೆ. ಬಟ್ 5 mm ಎಲ್ಲ ಇದು ಒಳಗಡೆ ಎಕ್ಸಾಕ್ಟಾಗಿ ಅಲ್ಲೇ ಬಂದುಬಿಡುತ್ತೆ. ಅದು ಇದು ಮತ್ತು ಇದನ್ನು ತೋರಿಸ್ತಾ ಇದ್ದು ನೋಡಿ, ಇದು ಸೆಂಟರ್ ನೈಫ್ ಮೋಟ್ರು. ಇದು ಯಾವ ರೀತಿ ಅಲೈನ್ಮೆಂಟ್ ಆಗಿದೆ ಅನ್ನೋದು ನಾನು ನಿಮಗೆ ಒಂದು ಬೆಳ್ಳಿಟ್ಟು ನಾನು ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಅಲ್ಲಿಂದ ಮೋಟ್ರ್ ಬಂದು ಅಲ್ಲಿಂದ ಒಂದು ಲಿಂಕ್ ತೊಗೊಂಡು ಇಲ್ಲಿ ಬಂದು ಫೇಸ್ ಕವರಲ್ಲಿ ಒಂದು ಸಿಲಿಂಡರ್ ಕೊಟ್ಟಿದ್ದೇನೆ. ಆ ಸಿಲಿಂಡರ್ ಮುಖಾಂತರ ಅದು ಫಂಕ್ಷನ್ ಆಗಿ ಇದರಲ್ಲಿ ಒಂದು ಪಿನ್ ಇದೆ, ಅದನ್ನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ.
ಇದು ಬಂದು ನಾನು ಅವಾಗೆ ತೋರಿಸ್ನಲ್ಲ ಬೋನ್ ಅಡ್ಜಸ್ಟ್ಮೆಂಟು. ಇದು ನಮಗೆ ಈ ಬೋನು ಪ್ಲೇಟ್ ಕುತ್ಕೊಳುತ್ತಲ್ಲ ಅದರ ಅಡ್ಜಸ್ಟ್ಮೆಂಟು. ಆ ಕಡೆ ಲೆಫ್ಟು ರೈಟು ಮತ್ತು ಸ್ವಲ್ಪ ಹಿಂದೆ ಮುಂದೆನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇದು ಏನೇ ಅಡ್ಜಸ್ಟ್ ಮಾಡಿದ್ರು ಎಕ್ಸಾಕ್ಟ್ 90 ಡಿಗ್ರಿಲಿ ಬರಬೇಕು ಸ್ನೇಹಿತರೆ. ನೀಡ್ಲ್ ಹೋಲ್ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಅಲ್ಲಿ ನಾನು ಅದೇ ಹೇಳಿದ್ನಲ್ಲ, ಇದು ಸ್ವಲ್ಪ ದೊಡ್ಡ ಮಿಷಿನ್ ಆಗಿರೋದ್ರಿಂದ ಅಲ್ಲಿ ಅದು ನಿಯರೆಸ್ಟಿಗೆ ಹೋಗಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ಮಿಷಿನ್ ಹತ್ರ ಇದ್ದಾಗ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. ನೋಡಿ, ಎರಡೂ ಸೈಡ್ ಅಷ್ಟೇ, ಎಲ್ಲೂ ಬೋನ್ ಪ್ಲೇಟ್ಗೆ ನೀಡಲ್ ಟಚ್ ಆಗಬಾರ್ದು. ಈ ಕಡೆನೂ ಅಷ್ಟೇ, ಈ ಕಡೆ ಅಷ್ಟೇ 0.5 ಗ್ಯಾಪ್ ನಿಮಗೆ ಕಂಪಲ್ಸರಿ ಇರುತ್ತೆ ಆ ಬೋನ್ ಪ್ಲೇಟ್ಗೆ. ಇದಕ್ಕೆ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ? ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಈ ಕಡೆನೂ ಟಚ್ ಆಗಬಾರ್ದು, ಈ ಕಡೆನೂ ಟಚ್ ಆಗ್ಬೋದು. ಟಚ್ ಆದರೆ ಏನಾಗುತ್ತೆ, ನಿಮಗೆ ರನ್ನಿಂಗಲ್ಲಿ 100% ಈ ಕಡೆ ಇದು ಸ್ಪೀಡ್ ಇರೋದ್ರಿಂದ ಆ ಬೋನ್ ಒಳಗಡೆ ಹೋಗೋದ್ರಿಂದ ನೀಡ್ಲು ಬ್ರೇಕೇಜ್ ಆಯಿತು ಅಂದರೆ ಮಿಷಿನ್ ನಿಮಗೆ ಕಿಟ್ಟು ಪ್ರಾಬ್ಲಮ್ ಆಗುತ್ತೆ, ಮತ್ತು ಉಕ್ಸೆಟು ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಇದನ್ನು ತುಂಬ ಇಂಪಾರ್ಟೆಂಟು ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಅಂತ ರಿಸ್ಕ್ ಇಲ್ಲ, ಆದರೆ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಕೊಡಿ ಈ ಕಡೆ ಅಂತ ಅರ್ಥ ಅಷ್ಟೇ. ನೋಡ್ಕೊಳ್ಳಿ, ನಾನು ಇನ್ನೂ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಕಡೆನೂ ಅಷ್ಟೇ, ಈ ಕಡೆ ನಾನು ಆಫೇ ತೋರಿಸ್ತಿದ್ದೀನಿ. ಏನಕ್ಕೆ ನಿಮಗೆ ಕಾಣಿಸೋಲ್ಲ ಅಂತೇಳಿ ಉದ್ದೇಶಕ್ಕೋಸ್ಕರ ಎರಡೂ ಸೈಡ್ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಕಾಣುತ್ತಾ? ನಾನು ಸ್ವಲ್ಪ ಎರಡೂ ಕಡೆ ಒಂದೇ ಸಲ ತೋರಿಸ್ದಾಗೂ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಇದು ಟಾಪಿಂದ ನಾನು ಝೂಮ್ ಮಾಡಿದ್ರೂ ಅದಕ್ಕೆ ಅಷ್ಟೊಂದು ಕ್ಲಾರಿಟಿ ಕಾಣಲ್ಲ ಅಂತೇಳಿ ಎರಡೂ ಸೈಡ್ ನಾನು ಡಿವೈಡ್ ಮಾಡಿ ತೋರಿಸಿದೆ. ಸೊ ಅದಾದಮೇಲೆ ಇದು ಬೋನ್ ಪ್ಲೇಟ್ದು ಇಲ್ಲೊಂದು ಸೆನ್ಸಾರು ಬರುತ್ತೆ. ಆಮೇಲೆ ಇದ್ರದ್ದು ಟೈಟ್ ಇದೇನಕ್ಕೆ ನಾವು 10 ಸೈಜ್ನ ನೆಟ್ ಬೋಲ್ಟ್ ಹೇಳಿದ್ನಲ್ಲ, ಅದಾದಮೇಲೆ ಇದು ಜಸ್ಟ್ ಅದ್ರ ಲಾಕಿಂಗ್ ಪರ್ಪಸ್ಗೆ ಸೇಫ್ಟಿ ಫುಲ್ ಟೈಟ್ ಮಾಡ್ಕೊಳ್ಳಿ ಅಷ್ಟೇ. ಅದೇನು ಅಂತ ಪ್ರಾಬ್ಲಮ್ ಇಲ್ಲ. ಅದು ನಿಮ್ಮ ಗಮನಕ್ಕಿರಲಿ. ಸೆಟ್ಟಿಂಗ್ಸ್ ಏನೇನಿದೆಯೋ ಮೆಕ್ಯಾನಿಕಲ್ ಸೆಟ್ಟಿಂಗ್ಸು ಕಂಪ್ಲೀಟ್ ಸೆಟ್ಟಿಂಗ್ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬಂದು ಪ್ರೋಗ್ರಾಮಿಂಗ್ ಎಲ್ಲ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ನೋಡಿ ಆದಮೇಲೆ ಅದನ್ನು ನೋಡಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ನಾನು ಜಸ್ಟ್ ಲೋಡಿಂಗ್ ಮೂಮೆಂಟು ಪ್ರೋಗ್ರಾಮಿಂಗಲ್ಲಿ ನೋಡ್ತಾ ಇದ್ದೀನಿ, ಯಾವ ರೀತಿ ಫಸ್ಟ್ ಕುತ್ಕೊತಾ ಇದೆಯಾ, ಎಲ್ಲ ಟಚ್ ಆಗ್ತಾ ಇದೆಯಾ ಆ ಲೋಡ್ರಿಗೆ ಮತ್ತು ಬೋನ್ ಪ್ಲೇಟ್ಗೆ ಅಂತ ನೋಡಿಸ್ತಾ ಇದ್ದೀನಿ. ಸೊ ಎಲ್ಲೂ ಟಚ್ ಆಗ್ತಾ ಇಲ್ಲ. ಸೊ ಅದಾದಮೇಲೆ ನಾನು ಮತ್ತೆ ಆ ಅಲ್ಲಿ ಕೀ ಇದೆ ನೋಡಿ, F8 ಅಂತಿದೆ, ಆ ಬಟನ್ನ ಪ್ರೆಸ್ ಮಾಡಿದ್ರೆ, ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಲೋಡ್ರ್ ಬೋನ್ ಪ್ಲೇಟ್ ಲೋಡ್ರ್ ಎದ್ದೊಳುತ್ತೆ. ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಆ ಲೋಡ್ ಫ್ಯಾಬ್ರಿಕ್ ಗ್ರಿಪ್ಪರ್ ಲೋಡ್ರ್ ಇದೆಯಲ್ಲ, ಕ್ಯಾರೇಜ್ ಅಂತಾರಲ್ಲ, ಅದು ಬ್ಯಾಕ್ ಸೈಡ್ ಹೋಗುತ್ತೆ. ಅದು ಇದೊಂದು ಪ್ರೋಗ್ರಾಮಿಂಗ್ ಇದರಲ್ಲಿದೆ, ಆ ಬಟನ್ ಡಿಸ್ಪ್ಲೇಲಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ನಾನು ನಿಮಗೆ ಇಲ್ಲೊಂದು ಸೆಂಟರ್ ನೈಫ್ದು ಒಂದು ಅಡ್ಜಸ್ಟ್ಮೆಂಟು ತೋರಿಸ್ತೀನಿ, ಅದನ್ನು ನೋಡ್ಕೊಳ್ಳಿ. ಇದು ಬಂದು ಥ್ರೆಡ್ ಕ್ಯಾಚರು. ಇದು ನಮಗೆ ಏನಕ್ಕೆ ಯೂಸ್ ಆಗುತ್ತೆ, ನೀಡ್ಲ್ ಥ್ರೆಡ್ ಕ್ಯಾಚ್ ಮಾಡಿ ಇಟ್ಕೊಳೋದಕ್ಕೆ ಯೂಸ್ ಆಗುತ್ತೆ. ಇದು ಅಡ್ಜಸ್ಟ್ಮೆಂಟ್ ಬಂದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, 2 ಆಲಂಗಿ ಸ್ಕ್ರೂ ಇದೆ. ಇದೊಂದು ಸಿಲಿಂಡರ್ ಇದೆ, ಸ್ಮಾಲ್ ಸಿಲಿಂಡ್ರು, ಅದಕ್ಕೆ ಅಲೈನ್ಮೆಂಟ್ ಇರುತ್ತೆ. ಇಲ್ಲಿ ಒಳಗಡೆ ಒಂದು ಸಿಲಿಂಡರ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಅದು ಬಂದು ಥ್ರೆಡ್ ರಿಲೀಸಿಂಗ್ದು, ಅಂದರೆ ನಾವು ಡಿಸ್ಕ್ ಓಪನಿಂಗ್ ಅಂತೀವಲ್ಲ ಅದರದ್ದು ಸಿಲಿಂಡರ್ ಅದು. ಅದಾದಮೇಲೆ ಇದು ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇದು 2 ಸಿಲಿಂಡರ್ ಬಂದು ನಿಮಗೆ ನ್ಯಾಚಸ್ದು. ಅದಾದಮೇಲೆ ಇಲ್ಲೊಂದು ಬ್ಲೋವರ್ ಕಾಣಿಸ್ತಾ ಇದೆ ನೋಡಿ, ಈ ಬ್ಲೋವರ್ ಬಂದು ಇಲ್ಲಿ ಕನೆಕ್ಟ್ ಆಗಿದೆ. ಇದು ಫ್ರಂಟಲ್ಲಿ ನಿಮಗೆ ನಾವು ಪೀಸ್ ಇಡ್ತೀವಲ್ಲ ಆ ಏರಿಯಾದಲ್ಲಿ ಇದು ಬ್ಲೋವರ್ ಅಂತಾರೆ ಸ್ನೇಹಿತರೆ. ಇದು ವ್ಯಾಕ್ಯೂಮ್ ಸಕ್ಕಿಂಗ್ ಮಾಡುತ್ತೆ, ಅಂದರೆ ಫ್ಯಾಬ್ರಿಕ್ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಇರೋದಕ್ಕೆ ಯೂಸ್ ಆಗುತ್ತೆ ಆ ವ್ಯಾಕ್ಯೂಮ್ ಸಕ್ಕಿಂಗು. ಅದೆಲ್ಲ ಆದಮೇಲೆ ಇಲ್ಲೊಂದು ನೋಡ್ಬೋದು, ಇದು ನೈಫ್ ಸೆಟ್ಟಿಂಗು, ಇದೊಂದು ಥ್ರೆಡ್ ಕಟ್ಟಿಂಗ್ದು, ನಮ್ಮ ಬಾಬಿನ್ ಥ್ರೆಡ್ ಬರುತ್ತಲ್ಲ ಅದ್ರ ಕಟ್ಟಿಂಗ್. ಇದರಲ್ಲಿ ನೀಡ್ಲಿದೆ ಸಪ್ರೇಟು, ಬಾಬಿಂದೆ ಸಪ್ರೇಟ್ ಕಟ್ ಆಗುತ್ತೆ. ಯಾರೆಲ್ಲ ಡಬಲ್ ನೀಡ್ಲಲ್ಲಿ UBT ಮಿಷಿನ್ ಮಾಡಿರೋದು ಅವ್ರಿಗೊಂದು ಐಡಿಯಾ ಇರುತ್ತೆ ಇದ್ರ ಬಗ್ಗೆ. ಇದು ಆ್ಯಕ್ಚುಲಿ ಹೆಡ್ ಬಂದು ಬ್ರದರ್ ಹೆಡ್ಡೇ ಸ್ನೇಹಿತರೆ, ಏನು ಚೇಂಜಸ್ ಇರೋದಿಲ್ಲ. ಬ್ರದರ್ ಕಂಪ್ಲೀಟ್ ಮೆಕ್ಯಾನಿಕಲ್ ಪಾರ್ಟ್ಸ್ ಇದಕ್ಕೆ ಯೂಸ್ ಆಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದಾರೆ ವೆಲ್ಟ್ಗೋಸ್ಕರ. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ ನಾನು ಸೆಂಟರ್ ನೈಫ್ ಅಡ್ಜಸ್ಟ್ಮೆಂಟ್ ತೋರಿಸ್ತೀನಿ ಅಂತೇಳಿ, ಇದು ಅಷ್ಟೇ ನೀವು ತುಂಬ ಗಮನ ಕೊಟ್ಟು ನೋಡ್ಕೊಳ್ಳಿ. ಇದು ಮೆಕ್ಯಾನಿಕಲ್ ಸೆಟ್ಟಿಂಗು, ಕಂಪ್ಲೀಟ್ ಮೆಕ್ಯಾನಿಕಲ್ ಸೆಟ್ಟಿಂಗು. ಇದರಲ್ಲೊಂದು ಸ್ಮಾಲ್ ಸಿಲಿಂಡರ್ ಇದೆ, ಇದರಲ್ಲೊಂದು ಪಿನ್ ತೋರಿಸ್ತಾ ಇದೆ ನೋಡಿ. ಆ ಪಿನ್ ಬಂದು ಆ ಸೆಂಟರ್ ನೈಫ್ದು ಒಂದು ಶಾಫ್ಟ್ ಇದೆಯಲ್ಲ, ಅಲ್ಲೊಂದು ಗ್ರೂ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಅದನ್ನು ನೀನು ಮೂವ್ಮೆಂಟ್ ಮಾಡಿ ಸಹ ತೋರಿಸ್ತೀನಿ. ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ನಿಮಗೆ ಒಂದು ಗ್ರೂ ಕಾಣಿಸ್ತಾ ಇದೆಯಲ್ಲ, ಆ ಗ್ರೂ ಅಲ್ಲಿ ಹೋಗಿ ಪಿನ್ ಲಾಕ್ ಆದಾಗ ಅಲ್ಲಿ ಫಂಕ್ಷನ್ ನಾವು ಕೊಟ್ಟಿದ್ದಾಗ ಅದು ಸೆಂಟರ್ ನೈಫ್ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಅದು ನಿಮಗೆ ಜಸ್ಟ್ ನಾನು ಕೈಯಲ್ಲಿ ಮೂವ್ಮೆಂಟ್ ಮಾಡಿ ತೋರಿಸ್ತೀನಿ, ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ನೋಡಿ ಅಲ್ಲಿ ಗ್ರೂ ಕಾಣಿಸ್ತಾ ಇದೆ ನೋಡಿ. ಇವಾಗ ನಿಮಗೆ ಈ ಪಿನ್ನು ಆ ಗ್ರೂ ಅಲ್ಲೂ ಕುತ್ಕೊಂಡಾಗ ಸೆಂಟರ್ ನೈಫ್ ಫಂಕ್ಷನ್ ಆಗುತ್ತೆ. ಇಷ್ಟೇ ಸಿಂಪಲ್ ಲಾಜಿಕ್ಕು, ಬೇರೆ ಏನೂ ಚೇಂಜಸ್ ಇಲ್ಲ. ನೋಡಿ ನಾನು ಕೈಯಲ್ಲಿ ಮೂಮೆಂಟ್ ಹೇಳಿದ್ನಲ್ಲ ನೋಡಿ, ಅಲ್ಲಿ ಆ ಥರ ಮೂಮೆಂಟ್ ಆಗುತ್ತೆ. ಈ ಪಿನ್ ಹೋಗಿ ಅಲ್ಲಿ ನಾವು ಆನ್ ಮಾಡಿದ ಡಿಸ್ಪ್ಲೇಯಲ್ಲಿ ಈ ಪಿನ್ ಹೋಗಿ ಅಲ್ಲಿ ಲಾಕ್ ಆಗುತ್ತೆ, ಆವಾಗ ಇದು ಫಂಕ್ಷನ್ ಆಗುತ್ತೆ. ಅಷ್ಟೇ ಸಿಂಪಲ್ ಸ್ನೇಹಿತರೆ, ಬೇರೆ ಇನ್ನೇನು ಇರೋದಿಲ್ಲ ಇದರಲ್ಲಿ. ಸೊ ಇದೆಲ್ಲ ಆದಮೇಲೆ ನಾವು ಒಂದು ವೇಸ್ಟಲ್ಲಿ ಸ್ಟಿಚ್ ಮಾಡೋಣ, ಯಾವ ರೀತಿ ಬರುತ್ತೆ ಅಂತೇಳಿ. ನಾವು ಯಾಕಂದ್ರೆ ಡಬಲ್ ಬನ್ನ ಸಿಂಗಲ್ ಬನ್ ಕನ್ವರ್ಟ್ ಮಾಡಿದ್ವಲ್ಲ, ಸೊ ಜಸ್ಟ್ ನಾನು ವೇಸ್ಟಲ್ಲೇ ಹೊಡೆದು ತೋರಿಸ್ತೀನಿ. ಜಸ್ಟ್ ಯಾಕಂದರೆ ಎಲ್ಲೂ ನೀಡ್ಲು ಕಟ್ ಆಗುತ್ತಾ, ಸ್ಟಿಚ್ ಬರೋದಿಲ್ವಾ ಏನು ಅಂತ ಜಸ್ಟ್ ನಿಮ್ಮ ರೆಫರೆನ್ಸ್ಗೆ ಅಷ್ಟೇ ಇದು. ಸೊ ನಾನು ಹೇಳಿದ್ನಲ್ಲ ಪಾರ್ಟ್ 2 ಅಲ್ಲಿ ಬಂದು ಸ್ನೇಹಿತರೆ ನಿಮಗೆ ಕಂಪ್ಲೀಟ್ ಪ್ರೋಗ್ರಾಮಿಂಗು ಸೆಟ್ಟಿಂಗ್ ಯಾವ ರೀತಿ ಬರುತ್ತೆ, ಅದು ಯಾವ ಪ್ರೋಗ್ರಾಮ್ ನಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಪಾರ್ಟ್ 2 ಅಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಾರ್ಟ್ 2 ಅಲ್ಲಿ ನಿಮಗೆ
ಪಾರ್ಟ್ 1ಗಿಂತ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಏನಕ್ಕೆ ಅಂದರೆ ಪಾರ್ಟ್ 1 ನಿಮಗೆ ಓನ್ಲಿ ಮೆಕ್ಯಾನಿಕಲ್ ಬಗ್ಗೆ ಐಡಿಯಾ ಕೊಟ್ಟಿದ್ದೀನಿ. ಪಾರ್ಟ್ 2 ಬಂದು ನಿಮಗೆ ಕಂಪ್ಲೀಟ್ ಪ್ರೋಗ್ರಾಮಿಂಗು, ಪ್ಯಾರಾಮೀಟರ್ಸು ಮತ್ತು ಫಂಕ್ಷನ್ ಕೀಸು ಏನೇನು ಅದಕ್ಕೆ ಯೂಸ್ ಆಗುತ್ತೆ, ಏನೇನು ಕೀಸಿಂದ ಏನೇನು ಫಂಕ್ಷನ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿನ ಪಾರ್ಟ್ 2 ಕೊಡ್ತೀನಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಪಾರ್ಟ್ 2 ಸಹ ನೀವು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈ ಒಂದು ವಿಡಿಯೋನ ನೀವು ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಮಾಡ್ಬೋದು. ನಾನು ನಿಮಗೆ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ. ಮತ್ತು ಈ ರೀತಿಯ ಹೊಸ ಹೊಸ ಆವಿಷ್ಕಾರದ ವಿಡಿಯೋಗಳು ಮಿಸ್ ಆಗದೇ ಇರಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತೇಳಿ ಸೆಟ್ ಮಾಡಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.